$1 ಟ್ರಿಲಿಯನ್ ಸೇನೆ ಆದ್ರೂ ಇರಾನ್ ಮುಂದೆ ತಡವರಿಸ್ತಿದೆ ಅಮೆರಿಕ ಯಾಕೆ? F-35 ಅನ್ನೋ ಇನ್ವಿಸಿಬಲ್ ಜೆಟ್ ಕೂಡ ಇರಾನ್ಗೆ ವಿಸಿಬಲ್ ಆಗಿದ್ದು ಹೇಗೆ? ಜಗತ್ತಿನ ಸೂಪರ್ ಪವರ್ ದೇಶ ಒಂದು ಸಣ್ಣ ದೇಶದ ಮುಂದೆ ಕೈ ಹಿಸುಕಿಕೊಳ್ಳುವಂತಾಗಿದ್ದು ಹೇಗೆ? ಹೈಟೆಕ್ ವೆಪನ್ಸ್ ವರ್ಸಸ್ ಲೋ ಕಾಸ್ಟ್ ಡ್ರೋನ್ ಯುದ್ಧ ಗತಿ ಬದಲಾಗಿದೆಯೇ? ಕ್ಯಾರಿಯರ್ ಶಿಪ್ಸ್ ಕೂಡ ಸುರಕ್ಷಿತ ಅಲ್ಲ ಅಂದ್ರೆ ಫ್ಯೂಚರ್ ವಾರ್ ಹೇಗಿರುತ್ತೆ? ಇರಾನ್ ಗೆಲ್ತಿದೆಯಾ ಅಥವಾ ಅಮೆರಿಕ ಗೇಮ್ ಚೇಂಜ್ ಮಾಡ್ತಿದ್ಯಾ? ಅಮೆರಿಕ ಹಿಂತಿರುಗ್ತಿದೆಯಾ ಅಥವಾ ಇದು ಸ್ಮಾರ್ಟ್ ಸ್ಟ್ರಾಟಜಿನಾ? ಈ ಯುದ್ಧ ಒಂದು ದೇಶದ ಬಗ್ಗೆ ಅಲ್ಲ, ಇದು ವರ್ಲ್ಡ್ ಪವರ್ ಶಿಫ್ಟ್ ಬಗ್ಗೆ. ಟ್ರಂಪ್ 5 ದಿನ ಯುದ್ಧ ನಿಲ್ಲಿಸ್ತೀನಿ ಅಂದಿದ್ದು ಯಾಕೆ? ವಿಶ್ವದ ಅತಿ ದೊಡ್ಡ ಸೈನಿಕ ಶಕ್ತಿ, $1 ಟ್ರಿಲಿಯನ್ ವೆಚ್ಚ, ಅತ್ಯಾಧುನಿಕ ಫೈಟರ್ ಜೆಟ್ಗಳು. ಆದ್ರೂ ಇರಾನ್ ಮುಂದೆ ಯಾಕೆ ಅಮೆರಿಕ ಕುಗ್ಗಿದೆ? ಇದು ಕೇವಲ ಯುದ್ಧ ಅಲ್ಲ, ಇದು ಶಕ್ತಿ ಮತ್ತು ತಂತ್ರಗಳ ಹೋರಾಟ. ಇರಾನ್ ಹೇಗೆ ದೊಡ್ಡ ಶಕ್ತಿಯನ್ನ ತಡೆದಿದೆ ಗೊತ್ತಾ? ಇದು ಜಾಗತಿಕ ಶಕ್ತಿಯ ಸಮತೋಲನವನ್ನ ಹೇಗೆ ಬದಲಾಯಿಸಿದೆ ಗೊತ್ತಾ? ಅಮೆರಿಕ ಟೆಕ್ನಾಲಜಿ ಇದ್ರೆ ಮಾತ್ರ ಯುದ್ಧ ಗೆಲ್ಲಬಹುದು ಅನ್ನೋದಾದ್ರೆ ಒಮ್ಮೆ ಇತಿಹಾಸ ನೋಡಬೇಕು. ವಿಯೆಟ್ನಾಂ ಯುದ್ಧ, ಅಫ್ಘಾನಿಸ್ತಾನ್ ಯುದ್ಧ, ಇಲ್ಲಿ ಅಮೆರಿಕ ಸಂಪೂರ್ಣವಾಗಿ ಗೆಲುವು ಸಾಧಿಸಿಲ್ಲ. ಹಾಗೆ ಇರಾನ್ ನಲ್ಲೂ ಕೂಡ. ಇರಾನ್ ಅಮೆರಿಕದಂತೆ ದೊಡ್ಡ ಟೆಕ್ನಾಲಜಿ ಹೊಂದಿರೋ ದೇಶ ಅಲ್ಲ. ಕಡಿಮೆ ಖರ್ಚಿನ ಡ್ರೋನ್ಸ್ ಬಳಸಿ ಗೆರಿಲ್ಲಾ ಶೈಲಿಯ ಸ್ಟ್ರಾಟಜಿ ಬಳಸುತ್ತಿದೆ. ಹಮಾಸ್ ಬಂಡುಕೋರರ ಸಪೋರ್ಟ್ ಇದೆ. ಇದು ದೊಡ್ಡ ಸೈನ್ಯವನ್ನ ಕನ್ಫ್ಯೂಸ್ ಮಾಡುತ್ತೆ. ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ನೇರವಾಗಿ ಇಸ್ರೇಲ್ ಮೇಲೆ ನಿಖರವಾಗಿ ದಾಳಿ ಮಾಡ್ತಿವೆ. ಹೀಟ್ ಡಿಟೆಕ್ಷನ್ ಸಿಸ್ಟಮ್ ಸಂಪೂರ್ಣ ವಿಫಲ ಆಗಿದೆ. ಸ್ಟೆಲ್ತ್ ಏರ್ಕ್ರಾಫ್ಟ್ ಕೂಡ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಫ್ರಾರೆಡ್ ಸಿಸ್ಟಮ್ಸ್ ಅದನ್ನು ಟ್ರ್ಯಾಕ್ ಮಾಡುತ್ತೆ. ಇನ್ವಿಸಿಬಲ್ ಅನ್ನೋ ಕಾನ್ಸೆಪ್ಟ್ ಸಂಪೂರ್ಣ ಫೇಲ್ ಆಗಿದೆ. ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ಸ್ ಅಮೆರಿಕ ಪವರ್ ಸಿಂಬಲ್ ಆದರೆ ಈಗ ಕ್ಯಾರಿಯರ್ಗಳು ಕೂಡ ದೂರ ಉಳಿತಿವೆ. ಮಿಸೈಲ್ ಥ್ರೆಟ್ ಹೆಚ್ಚಾಗಿದೆ. ಇದು ಫ್ಯೂಚರ್ ವಾರ್ಫೇರ್ ಸಿಗ್ನಲ್. ಬಿಗ್ ಅಸೆಟ್ಸ್ ಆರ್ ವಲ್ನರಬಲ್. ಟೆಕ್ನಾಲಜಿ ವರ್ಸಸ್ ಸ್ಟ್ರಾಟಜಿ. ಇಲ್ಲಿ ದೊಡ್ಡ ಲೆಸನ್ ಏನು ಗೊತ್ತಾ? ಹೈಟೆಕ್ ವೆಪನ್ಸ್ ಗ್ಯಾರಂಟಿಡ್ ವಿಕ್ಟರಿ ಅಂದರೆ ಲೋ ಕಾಸ್ಟ್ ಇನ್ನೋವೇಷನ್ ಕ್ಯಾನ್ ಡಿಸ್ಟ್ರಪ್ಟ್ ದಟ್. ಉದಾಹರಣೆ, ಡ್ರೋನ್ ವರ್ಸಸ್ ಫೈಟರ್ ಜೆಟ್ ಕಾಸ್ಟ್ ಡಿಫ್ರೆನ್ಸ್. ಇದು ಭವಿಷ್ಯದ ಯುದ್ಧದ ಆಯಾಮಗಳನ್ನೇ ಚೇಂಜ್ ಮಾಡಬಹುದು. ಹಾಗಾಗಿ ಇಸ್ರೇಲ್ ನಿಜವಾಗಿಯೂ ಅಣ್ವಸ್ತ್ರ ಬಳಸುತ್ತೋ ಅನ್ನೋ ಮಟ್ಟಿಗೆ ಯುದ್ಧ ನಡೀತಿತ್ತು. ಇರಾನ್ ದಿಮೋನ ಬಳಿ ದಾಳಿ ಮಾಡಿದ ನಂತರ ಪ್ರಪಂಚವೇ ಒಂದು ಭಯಾನಕ ಹಂತಕ್ಕೆ ಪ್ರವೇಶಿಸಿತ್ತು. ಇದು ಸಾಮಾನ್ಯ ಯುದ್ಧ ಅಲ್ಲ, ಇದು ಅಣ್ವಸ್ತ್ರ ಯುದ್ಧದ ಮುನ್ಸೂಚನೆ. ವರ್ಲ್ಡ್ ವಾರ್ 3 ಶುರುವಾಯಿತು ಅನ್ನೋ ಮಟ್ಟಿಗೆ ಮೀಡಿಯಾಗಳು ಬಿಂಬಿಸ್ತಿದ್ವು. ಆದ್ರೆ ಈಗ ಟ್ರಂಪ್ ಇರಾನ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಟ್ಯಾಕ್ ಮಾಡಲು ನಿರ್ಧರಿಸಿ ಪ್ಲಾನ್ ಮಾಡಿದ್ರು. ಆ ಪ್ಲಾನ್ ಅನ್ನ 5 ದಿನಗಳಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಆದ್ರೆ ಪ್ರಶ್ನೆ ಏನ್ ಗೊತ್ತಾ? ಇದು ಶಾಂತಿ ಪ್ರಯತ್ನನ ಅಥವಾ ಒಂದು ಟ್ಯಾಕ್ಟಿಕಲ್ ಮೂವ್ನ? ಇಂದು ಟ್ರಂಪ್ ಹೇಳಿದ ಪ್ರಮುಖ ಅಂಶಗಳನ್ನ ನೋಡಿದ್ರೆ ಅಚ್ಚರಿ ಆಗುತ್ತೆ. ಅದೇನೆಂದ್ರೆ, ಕಳೆದ 2 ದಿನಗಳಿಂದ US ಇರಾನ್ ನಡುವೆ ಬಹಳ ಉತ್ತಮ ನಡೆ ಕಂಡು ಬಂದಿದೆ. ಇದರ ಆಧಾರದ ಮೇಲೆ ಡಿಪಾರ್ಟ್ಮೆಂಟ್ ಆಫ್ ವಾರ್ಗೆ 5 ದಿನ ಯುದ್ಧ ನಿಲ್ಲಿಸಿ ಅಂತ ಇನ್ಸ್ಟ್ರಕ್ಟ್ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಟ್ರಂಪ್ ಮತ್ತೊಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನೆಂದ್ರೆ, ವಿ ವಾಂಟ್ ಪೀಸ್ ಬಟ್ ನೋ ನ್ಯೂಕ್ಲಿಯರ್ ವೆಪನ್. ನ್ಯೂಕ್ಲಿಯರ್ ಬಳಸಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ವಿ ವಾಂಟ್ ಮೋರ್ ಆಯಿಲ್ ಇನ್ ದ ಸಿಸ್ಟಮ್ ಎಂದಿರುವುದು ಅಚ್ಚರಿ ತಂದಿದೆ. ಇಲ್ಲಿ ಒಂದು ಗಮನಿಸಬೇಕು, ಟ್ರಂಪ್ ಒಂದೇ ಸಮಯದಲ್ಲಿ ಶಾಂತಿ, ಒತ್ತಡ ಮತ್ತು ಪವರ್ ಪಾಲಿಟಿಕ್ಸ್ ಮೂರನ್ನು ಮಾಡ್ತಿದ್ದಾರೆ. ಈ 5 ದಿನಗಳ ಯುದ್ಧ ವಿರಾಮ ಯಾಕೆ? ಇದು ಒಂದು ಕ್ಲಾಸಿಕ್ ಜಿಯೋಪಾಲಿಟಿಕಲ್ ಸ್ಟ್ರಾಟಜಿನ, ಒಂಥರ ಹಗ್ಗ ಜಗ್ಗಾಟ ಅನ್ಬೋದು. ಮಾತುಕತೆ ಸಕ್ಸಸ್ಫುಲ್ ಆಗಿದ್ದಲ್ಲಿ ವಾರ್ ಅವಾಯ್ಡ್ ಮಾಡಬಹುದು. ಫೇಲ್ಯೂರ್ ಆಗಿದ್ದಲ್ಲಿ US ಮೋರಲ್ ಹೈಗ್ರೌಂಡ್ ಮೇಂಟೈನ್ ಮಾಡಬಹುದು. ಟ್ರಂಪ್ಗೆ ಇರೋ ದೊಡ್ಡ ಚಿಂತೆ ಆಯಿಲ್ ಮಾರ್ಕೆಟ್ ಕಂಟ್ರೋಲ್ ಮಾಡೋದು. ಐ ವಾಂಟ್ ಮೋರ್ ಆಯಿಲ್ ಇನ್ ದ ಸಿಸ್ಟಮ್ ಅಂತ ಅದಕ್ಕೆ ಹೇಳಿರೋದು. ಮಿಡ್ಲ್ ಈಸ್ಟ್ ಟೆನ್ಷನ್ನಿಂದ ಆಯಿಲ್ ಪ್ರೈಸ್ ದಿನೇ ಜಾಸ್ತಿ ಆಗ್ತಿದೆ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ US ಪರದಾಡ್ತಿದೆ. ಇದರಿಂದ ಗ್ಲೋಬಲ್ ಎಕನಾಮಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಹಾಗಾಗಿ ಅಮೆರಿಕ ಏನು ಬಯಸ್ತಿದೆ ಅಂದರೆ ಆಯಿಲ್ ಸಪ್ಲೈ ಸ್ಟೆಬಿಲಿಟಿ ಮತ್ತು ಪ್ರೈಸ್ ಕಂಟ್ರೋಲ್. ಆದರೆ ಇರಾನ್ ಅಮೆರಿಕ ಮಾತಿಗೆ ಸೊಪ್ಪು ಹಾಕಿಲ್ಲ. ಇರಾನ್ ಕ್ಲಿಯರ್ ಆಗಿ ಹೇಳ್ತಿದೆ, ವಿ ಆರ್ ನಾಟ್ ಸ್ಕೇರ್ಡ್. ಇನ್ಫ್ರಾಸ್ಟ್ರಕ್ಚರ್ ಹೊಡೆತ ಬಿದ್ದಿದ್ರು ಫಾಸ್ಟ್ ರಿಕವರಿ ಮಾಡ್ಕೊಳ್ತೀವಿ ಅಂತಿದೆ. ಇದು ಸೈಕಲಾಜಿಕಲ್ ಗೇಮ್. ಈ ಯುದ್ಧ ವಿಶ್ವವನ್ನ ಎಲ್ಲಿಗೆ ಕೊಂಡೊಯ್ಯಬಹುದು? ಇರಾನ್ ಮೇಲೆ ಅಣ್ವಸ್ತ್ರ ದಾಳಿ ಮಾಡಿದ್ರೆ ಇರಾನ್ ಜೊತೆಗೆ ಇಸ್ರೇಲ್ ಕೂಡ ಅದರ ಇಂಪ್ಯಾಕ್ಟ್ ಅನ್ನ ಅನುಭವಿಸುತ್ತದೆ. ಮೀಡಿಯಾ ಹೇಳ್ತಿದೆ ಇರಾನ್ ಇಸ್ರೇಲ್ನ ಅಣು ಕೇಂದ್ರದ ಮೇಲೆ ದಾಳಿ ಮಾಡಿದೆ ಅಂತ. ಆದ್ರೆ ರಿಯಾಲಿಟಿನೇ ಬೇರೆ. ದಾಳಿ ಆಗಿದ್ದು ದಿಮೋನಾ ನಗರದಲ್ಲಿ, ಅಲ್ಲಿ ಇರುವ ಅಣು ಸಂಶೋಧನಾ ಕೇಂದ್ರದ ಹತ್ತಿರ. ಇದು ಡೈರೆಕ್ಟ್ ನ್ಯೂಕ್ಲಿಯರ್ ಅಟ್ಯಾಕ್ ಅಲ್ಲ, ಇದು ಒಂದು ಸಂದೇಶ ಅಷ್ಟೇ. ಆದ್ರೂ ಇಸ್ರೇಲ್ ತನ್ನ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಇರಾನ್ನ 2 ಕಣ್ಣು ಹೋಗ್ಲಿ ಅನ್ನಬಹುದು. ಆದ್ರೆ ಇಸ್ರೇಲ್ ಬಡಾಯಿ ಬಂದ್ ಆಗಿದೆ ಅನಿಸ್ತಿದೆ. ಇಸ್ರೇಲ್ನ ಐರನ್ ಡೋಮ್, ಪ್ಯಾಟ್ರಿಯಾಟ್
ಥರ್ಡ್ ಎಲ್ಲಿಗೂ ಹೋದವು. ಪ್ರಪಂಚದ ಅತ್ಯಂತ ಸುರಕ್ಷಿತ ದೇಶ ಅಂತ ಹೇಳ್ಕೊಳ್ತಿತ್ತು ಇಸ್ರೇಲ್. ಈಗ ಇರಾನ್ ಮಿಸೈಲ್ಗಳು ನೇರವಾಗಿ ಇಸ್ರೇಲ್ ಮೇಲೆ ಬೀಳ್ತಿವೆ. ಇದರ ಅರ್ಥ ಇಸ್ರೇಲ್ನ ಡಿಫೆನ್ಸ್ 100% ಸ್ಟ್ರಾಂಗ್ ಅಲ್ಲ. ಇರಾನ್ ಈಗ ಯುದ್ಧದ ರೀತಿಯನ್ನೇ ಬದಲಾಯಿಸ್ತಿದೆ. ಇದು ಒಂದು ಟರ್ನಿಂಗ್ ಪಾಯಿಂಟ್. ಇದರಿಂದ ಏನಾಗುತ್ತೆ ಗೊತ್ತಾ? ಇಸ್ರೇಲ್ಗೆ ಫಿಯರ್ ಫ್ಯಾಕ್ಟರ್ ಶುರುವಾಗುತ್ತೆ, ರಿಟೆಲಿಯೇಷನ್ ಪ್ರೆಷರ್ ಹೆಚ್ಚಾಗುತ್ತೆ. ಅದೇ ಸಾಮ್ಸನ್ ಆಪ್ಷನ್. ಇಸ್ರೇಲ್ನ ಅಸ್ತಿತ್ವ ಅಪಾಯದಲ್ಲಿದೆ ಅಂತ ಭಾಸವಾದರೆ ಅವರು ಅಂತಿಮವಾಗಿ ಅಣ್ವಸ್ತ್ರ ಬಳಸ್ಬೋದು. ಇದನ್ನು ಏಕೆ ಸಾಮ್ಸನ್ ಅಂತ ಕರೀತಾರೆ? ಬೈಬಲ್ ಕಥೆಯಲ್ಲಿ ಸಾಮ್ಸನ್ ತನ್ನ ಶತ್ರುಗಳ ಜೊತೆಗೂಡಿ ಸ್ವತಃ ತನ್ನನ್ನೇ ತಾನು ನಾಶ ಮಾಡ್ಕೊಳ್ತಾನೆ. ಅಂದರೆ ಇಫ್ ವಿ ಗೋ ಡೌನ್ ಎವ್ರಿ ಒನ್ ಗೋಸ್ ಡೌನ್ ವಿತ್ ಅಸ್. ಇದು ಖಂಡಿತ ಮುಯಿ ಸ್ಟ್ರಾಟಜಿ. ಆದರೆ ಇದರಲ್ಲಿ ಅಮೆರಿಕ ಪಾತ್ರ ಏನು? ಅಮೆರಿಕ ಇರಾನ್ ಮೇಲೆ ಬಾಂಬ್ ದಾಳಿ ಮಾಡಿದೆ, ವಾರ್ನ್ ಮಾಡಿದೆ, ಹರ್ಮಜ್ ಜಲಸಂಧಿ ಮುಕ್ತ ಮಾಡಬೇಕು ಅಂತ ಧಮಕಿ ಹಾಕಿದೆ, ಇರಾನ್ ಪವರ್ ಗ್ರಿಡ್ ಡೆಸ್ಟ್ರಾಯ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದೆ, ಮಿತ್ರ ರಾಷ್ಟ್ರಗಳ ಹೆಲ್ಪ್ ಕೇಳಿದೆ. ಅದ್ಯಾವುದು ಈಡೇರದಿದ್ದಾಗ ಈಗ 5 ದಿನ ಕದನ ವಿರಾಮ ಅಂತ ಘೋಷಣೆ ಮಾಡಿದೆ. ಅಮೆರಿಕ ಒಂದು ಕಡೆ ಶಾಂತಿ ಮಾತಾಡಿದರೆ ಇನ್ನೊಂದು ಕಡೆ ಯುದ್ಧದ ಮಂತ್ರ ಜಪಿಸುತ್ತೆ. ಇದು ಸ್ಟ್ರಾಟಜಿ ಅಲ್ಲ, ಇದು ಕನ್ಫ್ಯೂಷನ್ ಅಥವಾ ಮಿಸ್ಕ್ಯಾಲ್ಕುಲೇಷನ್. ಇರಾನ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ನೀವು ದಾಳಿ ಮಾಡಿದರೆ ನಮ್ಮ ತಂತ್ರ ಬೇರೆ ಅಂತ. ಗಲ್ಫ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡ್ತಿದೆ, ಟೆಕ್ ಕಂಪನೀಸ್ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳ್ತಿದೆ, ವಾಟರ್ ಸಪ್ಲೈ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳ್ತಿದೆ. ಮೂಗು ಹಿಡಿದ್ರೆ ಬಾಯಿ ತೆರೆಯುವಂತೆ ಇರಾನ್ ಯುದ್ಧ ತಂತ್ರ ಅನುಸರಿಸ್ತಿದೆ. ಈ ಯುದ್ಧ ಮಿಡ್ಲ್ ಈಸ್ಟ್ ಒಳಗೆ ಮಾತ್ರ ಉಳಿದಿಲ್ಲ, ಜಗತ್ತಿನ ತೈಲ ಮಾರುಕಟ್ಟೆ ಮೇಲೆ ಪ್ರಭಾವ ಬೀರ್ತಿದೆ, ಗ್ಲೋಬಲ್ ಎಕಾನಮಿ ಛಿದ್ರ ಆಗುವಂತೆ ಮಾಡಿದೆ. ಇಂಡಿಯಾ ಕೂಡ ಇದರಿಂದ ಇಂಪ್ಯಾಕ್ಟ್ ಆಗಿದೆ. ಮತ್ತೊಂದು ಭಯಾನಕ ವಿಷಯ ಏನಂದ್ರೆ WHO ಏನ್ ಹೇಳ್ತಿದೆ ಗೊತ್ತಾ? ಹ್ಯುಮ್ಯಾನಿಟಿ ಈಸ್ ಅಟ್ ರಿಸ್ಕ್ ಆಫ್ ಸೆಲ್ಫ್ ಅನಿಹಿಲೇಷನ್. ಸ್ವಾರ್ಥಕ್ಕಾಗಿ ಮಾನವೀಯ ಮೌಲ್ಯ ನಾಶವಾಗಿದೆ ಅಂತ. ಒಂದು ತಪ್ಪು ನಿರ್ಧಾರ, ಒಂದು ತಪ್ಪು ಮಿಸೈಲ್ ವಿಶ್ವದ ಇತಿಹಾಸ ಬದಲಾಯಿಸ್ಬೋದು. ಇದು ಕೇವಲ ಮಿಡ್ಲ್ ಈಸ್ಟ್ ಸ್ಟೋರಿ ಅಲ್ಲ, ಇದು ಫ್ಯೂಚರ್ ಆಫ್ ಹ್ಯುಮ್ಯಾನಿಟಿ ಸ್ಟೋರಿ. ನಿಮಗೆ ಈ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ರಿಪೋರ್ಟರ್. ಇನ್ನಷ್ಟು ಡೀಪ್ ಜಿಯೋಪೊಲಿಟಿಕಲ್ ಅನಾಲಿಸಿಸ್ಗೆ ನನ್ನ ಜೊತೆ ಇರಿ. ಥ್ಯಾಂಕ್ ಯು.